ಅದನ್ನು ಡಿ ಕೆ ಶಿನೇ ಕೇಳಬೇಕು ನೀವು. ಯಾಕೆಂದರೆ ಅವರು ಎಲ್ಲ ದೇವ್ರನ್ನೂ ನೋಡ್ಬಿಟ್ಟಿದ್ರು. ಈಶ್ವರನ ನೋಡಿದರು, ಆಮೇಲೆ ವೆಂಕಟೇಶ್ವರನ ನೋಡಿದರು, ನಾರಾಯಣನ ನೋಡಿದರು, ಬ್ರಹ್ಮನೊಬ್ಬನ ಬಿಟ್ಬಿಟ್ಟಿದ್ರು. ಬ್ರಹ್ಮ ಹಣೆ ಬರೆಯೋ ಬ್ರಹ್ಮನೊಬ್ಬನ ಬಿಟ್ಬಿಟ್ಟಿದ್ರು. ಈಗ ಬಿಹಾರ್ ಎಲೆಕ್ಷನ್ನು ಒಂಥರ ಬ್ರಹ್ಮ ಇದ್ದಂಗೆ ಅವ್ರ ಪಾಲಿಗೆ. ಯಾರಿಗೆ? ಡಿ ಕೆ ಶಿವಕುಮಾರ್ಗೆ ಬ್ರಹ್ಮ ವರ ಕೊಡಲಿಲ್ಲ, ಹಣೆ ಬರೋದು ವರ ಕೊಡಲಿಲ್ಲ. ಅದಕ್ಕೆ ಈಗ ಸಿದ್ದರಾಮಯ್ಯ ಆಟ ಶುರು ಮಾಡಿದ್ದಾರೆ. ಅವಾಗ ಡೆಲ್ಲಿ ಟೂರು, ಎಲ್ಲೂ ಹೋಗದೇ ಇರೋರು ಡೆಲ್ಲಿಯಲ್ಲೇ ಠಿಕಾಣ ಆಗ್ತಾಯಿದ್ದಾರೆ. ಅಂದರೆ ನಾನೇ ಪವರ್ಫುಲ್ ಅನ್ನೋದು, ಕೇಂದ್ರದ ಕಾಂಗ್ರೆಸ್ಗಿಂತ ನಾನೇ ಪವರ್ಫುಲ್ ಅನ್ನೋದು ಇವಾಗ ಸಿದ್ದರಾಮಯ್ಯನವರು ತೋರಿಸ್ತಾ ಇದ್ದಾರೆ. ಅದರಿಂದ ಈ ಕ್ರಾಂತಿಗಳು ಎಲ್ಲ ಏನಿದೆ ಇವಾಗ ಗೊತ್ತಾಗ್ತೈತೆ. ನವಂಬರ್ ಡಿಸೆಂಬರಲ್ಲಿ ಏನು ಕ್ರಾಂತಿ ಆಗ್ತೈತೆ, ಬದಲಾವಣೆಗಳು ಇವೆಲ್ಲನೂ ಕೂಡ ನೋಡೋಣ. ಡಿ ಕೆ ಶಿವಕುಮಾರ್ ಅಂತೂ ಬಿಡಲ್ಲ, ಅವನು ಹಠವಾದಿ. ಅವ್ರಿಗೂ ಲೂಟಿ ಹೊಡಿಬೇಕು, ಸಿದ್ದರಾಮಯ್ಯನೂ ಲೂಟಿ ಹೊಡಿಬೇಕು, ಡಿ ಕೆನೂ ಲೂಟಿ ಹೊಡಿಬೇಕು. ಯಾರು ಲೂಟಿ ಹೊಡೆಯೋದು ಆ ಸ್ಥಾನದಲ್ಲಿ ಅಂತ. ಸರ್ಕಾರ ಅಂತೂ ಸತ್ತೋಗ್ಬಿಟ್ಟಿದೆ. ಸರ್ಕಾರ ಸತ್ತಿರೋ ಹೆಣ ಇದ್ದಂಗೆ, ಕಾಂಗ್ರೆಸ್ ಪಾರ್ಟಿದು ಸತ್ತಿರೋ ಹೆಣ ಇದ್ದಂಗೆ. ಈಗ ಮುಂದೆ ಯಾರು ಬರೋದು, ಹಿಂದೆ ಯಾರು ಹೆಗಲು ಕೊಡೋದು ಅಷ್ಟೇ. ಇಲ್ಲಿ ಮುಂದೆ ಡಿ ಕೆ ಕೊಡಬೇಕಾ, ಸಿದ್ದರಾಮಯ್ಯ ಕೊಡಬೇಕಾ, ಅಷ್ಟೇ ಇಲ್ಲಿ ನಡೀತಾ ಇರೋದು. ಹಿಂದೆ ಜನರ ಪಾಲಿಗಂತೂ ಸರ್ಕಾರ ಸತ್ತೋಗಿದೆ. ಹೌದು, ಈ ಕಿತ್ತಾಟ ನೋಡಿದ್ರೆ ಮಧ್ಯಂತರ ಚುನಾವಣೆ ಬರ್ಬೋದು. ನಾವೆಲ್ಲರೂ BJP JDS ಅವರು ರೆಡಿಗಿದ್ದೀವಿ. ಯಾವುದೇ ಚುನಾವಣೆ ಬಂದರೂ ರೆಡಿ ಇದ್ದೀರಿ. ಪಕ್ಷಾಂತರಗೀಗ ಯಾವುದೂ ಇಲ್ಲ. ಈ ಸರಿ ಡೈರೆಕ್ಟ್ ಚುನಾವಣೆಯನ್ನು ಮಾಡ್ತೀರಿ. ಜನರ ಬಹುಮತವನ್ನು ಗಳಿಸಿ ರಾಜ್ಯದಲ್ಲಿ BJP ಮತ್ತು JDSನ ಆಡಳಿತ ಬರುತ್ತೆ. ಅದನ್ನು ಡಿ ಕೆ ಶಿನೇ ಕೇಳಬೇಕು ನೀವು. ಯಾಕೆಂದರೆ ಅವರು ಎಲ್ಲ ದೇವ್ರನ್ನೂ ನೋಡ್ಬಿಟ್ಟಿದ್ರು. ಈಶ್ವರನ ನೋಡಿದರು, ಆಮೇಲೆ ವೆಂಕಟೇಶ್ವರನ ನೋಡಿದರು, ನಾರಾಯಣನ ನೋಡಿದರು, ಬ್ರಹ್ಮನೊಬ್ಬನ ಬಿಟ್ಬಿಟ್ಟಿದ್ರು. ಬ್ರಹ್ಮ ಹಣೆ ಬರೆಯೋ ಬ್ರಹ್ಮನೊಬ್ಬನ ಬಿಟ್ಬಿಟ್ಟಿದ್ರು. ಈಗ ಬಿಹಾರ್ ಎಲೆಕ್ಷನ್ನು ಒಂಥರ ಬ್ರಹ್ಮ ಇದ್ದಂಗೆ ಅವ್ರ ಪಾಲಿಗೆ. ಯಾರಿಗೆ? ಡಿ ಕೆ ಶಿವಕುಮಾರ್ಗೆ ಬ್ರಹ್ಮ ವರ ಕೊಡಲಿಲ್ಲ, ಹಣೆ ಬರೋದು ವರ ಕೊಡಲಿಲ್ಲ. ಅದಕ್ಕೆ ಈಗ ಸಿದ್ದರಾಮಯ್ಯ ಆಟ ಶುರು ಮಾಡಿದ್ದಾರೆ. ಅವಾಗ ಡೆಲ್ಲಿ ಟೂರು, ಎಲ್ಲೂ ಹೋಗದೇ ಇರೋರು ಡೆಲ್ಲಿಯಲ್ಲೇ ಠಿಕಾಣ ಆಗ್ತಾಯಿದ್ದಾರೆ. ಅಂದರೆ ನಾನೇ ಪವರ್ಫುಲ್ ಅನ್ನೋದು, ಕೇಂದ್ರದ ಕಾಂಗ್ರೆಸ್ಗಿಂತ ನಾನೇ ಪವರ್ಫುಲ್ ಅನ್ನೋದು ಇವಾಗ ಸಿದ್ದರಾಮಯ್ಯನವರು ತೋರಿಸ್ತಾ ಇದ್ದಾರೆ. ಅದರಿಂದ ಈ ಕ್ರಾಂತಿಗಳು ಎಲ್ಲ ಏನಿದೆ ಇವಾಗ ಗೊತ್ತಾಗ್ತೈತೆ. ನವಂಬರ್ ಡಿಸೆಂಬರಲ್ಲಿ ಏನು ಕ್ರಾಂತಿ ಆಗ್ತೈತೆ, ಬದಲಾವಣೆಗಳು ಇವೆಲ್ಲನೂ ಕೂಡ ನೋಡೋಣ. ಡಿ ಕೆ ಶಿವಕುಮಾರ್ ಅಂತೂ ಬಿಡಲ್ಲ, ಅವನು ಹಠವಾದಿ. ಅವ್ರಿಗೂ ಲೂಟಿ ಹೊಡಿಬೇಕು, ಸಿದ್ದರಾಮಯ್ಯನೂ ಲೂಟಿ ಹೊಡಿಬೇಕು, ಡಿ ಕೆನೂ ಲೂಟಿ ಹೊಡಿಬೇಕು. ಯಾರು ಲೂಟಿ ಹೊಡೆಯೋದು ಆ ಸ್ಥಾನದಲ್ಲಿ ಅಂತ. ಸರ್ಕಾರ ಅಂತೂ ಸತ್ತೋಗ್ಬಿಟ್ಟಿದೆ. ಸರ್ಕಾರ ಸತ್ತಿರೋ ಹೆಣ ಇದ್ದಂಗೆ, ಕಾಂಗ್ರೆಸ್ ಪಾರ್ಟಿದು ಸತ್ತಿರೋ ಹೆಣ ಇದ್ದಂಗೆ. ಈಗ ಮುಂದೆ ಯಾರು ಬರೋದು, ಹಿಂದೆ ಯಾರು ಹೆಗಲು ಕೊಡೋದು ಅಷ್ಟೇ. ಇಲ್ಲಿ ಮುಂದೆ ಡಿ ಕೆ ಕೊಡಬೇಕಾ, ಸಿದ್ದರಾಮಯ್ಯ ಕೊಡಬೇಕಾ, ಅಷ್ಟೇ ಇಲ್ಲಿ ನಡೀತಾ ಇರೋದು. ಹಿಂದೆ ಜನರ ಪಾಲಿಗಂತೂ ಸರ್ಕಾರ ಸತ್ತೋಗಿದೆ. ಹೌದು, ಈ ಕಿತ್ತಾಟ ನೋಡಿದ್ರೆ ಮಧ್ಯಂತರ ಚುನಾವಣೆ ಬರ್ಬೋದು. ನಾವೆಲ್ಲರೂ BJP JDS ಅವರು ರೆಡಿಗಿದ್ದೀವಿ. ಯಾವುದೇ ಚುನಾವಣೆ ಬಂದರೂ ರೆಡಿ ಇದ್ದೀರಿ. ಪಕ್ಷಾಂತರಗೀಗ ಯಾವುದೂ ಇಲ್ಲ. ಈ ಸರಿ ಡೈರೆಕ್ಟ್ ಚುನಾವಣೆಯನ್ನು ಮಾಡ್ತೀರಿ. ಜನರ ಬಹುಮತವನ್ನು ಗಳಿಸಿ ರಾಜ್ಯದಲ್ಲಿ BJP ಮತ್ತು JDSನ ಆಡಳಿತ ಬರುತ್ತೆ.